ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಷ್ಟು ದಿನ ವಿಜಯಾಂಬಿಕಾನೇ ತನ್ನ ಪಾಲಿನ ದೇವತೆ ಅಂತ ಹೇಳಿ ಅಮ್ಮನನ್ನು ಆರಾಧಿಸ್ತಿದ್ದಂಥ ಮದನ್ ಇವತ್ತು ಅದೇ ತಾಯಿ ವಿಜಯಾಂಬಿಕಾ ವಿರುದ್ಧ ಸಿಡಿದೆದ್ದಿದ್ದಾರೆ. ಜೊತೆಗೆ ತನ್ನ ತಾಯಿ ಯಾರು ಅನ್ನೋದನ್ನು ಕೂಡ ಪತ್ತೆ ಹಚ್ಚಿದ್ದಾರೆ. ಹಾಗಿದ್ರೆ ಇಲ್ಲಿ ತನ್ನ ತಾಯಿಯ ಜೊತೆ ವಿಜಯಾಂಬಿಕಾ ಮನೆಗೆ ರೆಬಲ್ ಎಂಟ್ರಿ ಕೊಡ್ತಾರೆ. ಮದನ್ ಏನಾಯಿತು, ಏನು ಕಥೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಮದನ್ನ ಅಮ್ಮನ ಯಾವಾಗಲೂ ಕೂಡ ಆರಾಧಿಸ್ತಾರೆ, ಅಮ್ಮನ ಜೊತೆಯಾಗಿ ಇರ್ತಾರೆ, ಅಮ್ಮನನ್ನು ಎಲೆಕ್ಷನ್ನಲ್ಲಿ ಗೆಲ್ಲಿಸಬೇಕು ಶತಾಯ ಅಂತ ಹೇಳಿ ಪ್ರಯತ್ನ ಪಡ್ತಿದ್ದಾರೆ. ಅಮ್ಮನಿಗೋಸ್ಕರ ಶ್ರಾವಣಿಗೆ ತೊಂದರೆ ಮಾಡೋಕೆ ಹೋಗಿ ಸಿಕ್ಕಿಬಿದ್ದು ಜೈಲು ವಾಸವನ್ನು ಕೂಡ ಅನುಭವಿಸ್ತಾರೆ. ಆದರೆ ತನ್ನ ಮಗ ಜೈಲಲ್ಲಿದ್ದು ಕೂಡ ತನ್ನ ರಾಜಕೀಯ ಒಂದು ಬದುಕನ್ನು ಕಟ್ಕೊಳ್ಳೋದಕ್ಕೆ ಅಂತ ಹೇಳಿ ವಿಜಯಾಂಬಿಕಾ ನೋಡ್ತಾರೆ, ಅದನ್ನು ಬಳಸ್ಕೊಳ್ಳೋದಕ್ಕೆ ನೋಡ್ತಾರೆ ತಮ್ಮ ರಾಜಕೀಯಕ್ಕೆ. ಆದರೆ ಇಲ್ಲಿ ಶ್ರಾವಣಿ ತನಗೆ ತೊಂದರೆ ಮಾಡಿದ್ರು ಕೂಡ ಇಲ್ಲಿ ಮದನನ್ನು ಬಿಡಿಸ್ತಾರೆ. ಇದರಿಂದಾಗಿ ಮದನ್ನ ಸ್ವಲ್ಪ ಬದಲಾಗ್ತಾರೆ ಅಂದ್ಕೊಂಡ್ರೆ ಹೌದು, ಖಂಡಿತ ಬದಲಾಗ್ತಾರೆ. ಸ್ವಲ್ಪ ಬದಲಾಗೋದಲ್ಲ, ಸಂಪೂರ್ಣವಾಗಿ ಬದಲಾಗ್ತಾರೆ. ಬಟ್ ಅಮ್ಮನ ಮೇಲಿನ ಪ್ರೀತಿ, ವಿಶ್ವಾಸ, ಅಭಿಮಾನ ಅದೇ ರೀತಿ ಇರುತ್ತೆ. ಅಮ್ಮನ ಮಗನಾಗೆ ಇರ್ತಾರೆ. ಅದೇ ಶ್ರಾವಣಿ ವಿರುದ್ಧ ಅಮ್ಮನನ್ನು ಗೆಲ್ಲಿಸಬೇಕು ಅಂತ ಶತಾಯ ಪ್ರಯತ್ನ ಪಡ್ತಿದ್ದಾರೆ. ಇಷ್ಟು ದಿನ ಹೆಂಡತಿ ಮಗು ಅಂದರೆ ಆಗದಿರೋ ಮದನ್ನ ಹೆಂಡತಿ ಮಗುವನ್ನೇ ತನ್ನ ಪ್ರಪಂಚ ಅಂತ ಹೇಳಿ ಅಂದ್ಕೊಂಡ್ಬಿಡ್ತಾರೆ. ಇದೆಲ್ಲದರ ನಡುವೆ ಮದನ್ನ ತಂದೆ ಹಾಕ್ತಿದ್ದಾಗೆ ತಾನು ತನ್ನ ತಂದೆ ಯಾರು ಅನ್ನೋದನ್ನ ತಿಳ್ಕೋಬೇಕು ಅಂತ ಅನ್ಸುತ್ತೆ. ಅದೇ ಕಾರಣಕ್ಕೆ ಅಮ್ಮ ವಿಜಯಾಂಬಿಕಾನ ಕೇಳಿದಾಗ ವಿಜಯಾಂಬಿಕಾ ಒಂದು ಕ್ಷಣಕ್ಕೆ ಶಾಕ್ ಆಗ್ತಾರೆ, ಏನನ್ನ ಕೂಡ ಹೇಳುವುದಿಲ್ಲ. ಆಗ ವೀರು ಅವ್ರ ಹತ್ರ ಬಂದು ತನ್ನ ತಂದೆಯ ಬಗ್ಗೆ ಕೇಳಿದಾಗ ನೀನು ಅಮ್ಮ ಯಾರು ಹೋಗ್ಬಿಟ್ಟು ಅವ್ರನ್ನೇ ಕೇಳು ಅಂತ ಹೇಳ್ತಾರೆ. ಬಿಕಾಸ್ ವೀರು ಅವ್ರಿಗೆ ಗೊತ್ತಿರೋದಿಲ್ಲ, ಯಾಕಂದ್ರೆ ವಿಜಯಾಂಬಿಕಾ ಮಗನ ಜೊತೆಯಾಗಿ ವೀರು ಮುಂದೆ ಬಂದು ನಿಂತಿರ್ತಾರೆ. ಹಾಗಾಗಿ ಅವರ ಗಂಡ ಯಾರು, ಮದನ ಅಪ್ಪ ಯಾರು, ಯಾವುದೊಂದನ್ನು ಕೂಡ ಇಲ್ಲಿ ವೀರು ತಿಳಿದುಕೊಂಡಿರುವುದಿಲ್ಲ. ಅದೇ ಕಾರಣಕ್ಕೋಸ್ಕರನೇ ನೀನು ಯಾರ ಹತ್ರ ಕೇಳಬೇಕೋ ಅವ್ರ ಹತ್ರ ಕೇಳು ಅಂತ ಹೇಳಿ ವೀರು ಅವರು ಹೇಳ್ತಾರೆ. ಬಟ್ ಅಮ್ಮ ಹೇಳಲ್ಲ ಅಂತ ಮದನ್ಗೆ ತುಂಬ ಚೆನ್ನಾಗಿ ಗೊತ್ತದೆ. ಅದೇ ಕಾರಣಕ್ಕೆ ತಾನೇ ಹುಡುಕೋ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಫೈನಲಿ ವಿಜಯಾಂಬಿಕಾ ರೂಮಲ್ಲಿದ್ದಂಥ ಆ ಒಂದು ಫೋಟೋ ನಾನು ನೋಡಿದಂಥ ಮದನ್ಗೆ ಅನಿಸುತ್ತೆ ಆತನೇ ತನ್ನ ತಂದೆ ಇರಬೇಕು ಅಂತ ಹೇಳಿ. ಆದರೆ ಅದು ತಪ್ಪಾಗಿರುತ್ತೆ, ಯಾಕಂದರೆ ಆ ವ್ಯಕ್ತಿಗೆ ಮದುವೆನೇ ಆಗಿರುವುದಿಲ್ಲ, ಇನ್ನು ಎಲ್ಲಿಂದ ಮಗು ಬರಬೇಕು. ಆದರೆ ಮದನ್ ಅನ್ಕೋತಾರೆ ಇಲ್ಲ ಈತನೇ ನನ್ನ ತಂದೆ, ಆದರೆ ನನ್ನನ್ನು ಮಗ ಅಂತ ಒಪ್ಕೋತಾ ಇಲ್ಲ ಅಷ್ಟೇ. ಇಂಥವ್ರ ಜೊತೆ ನನ್ನಮ್ಮ ಹೇಗೆ ಕಷ್ಟಪಟ್ಟಿರಬೇಕು, ನನ್ನಮ್ಮ ಚೆನ್ನಾಗಿರಬೇಕು, ಅವಳು ಅನ್ಕೊಂಡಾಗೆ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳಿ ಪ್ರಯತ್ನವನ್ನು ಪಡ್ತಾರೆ. ಜೊತೆಗೆ ಇಲ್ಲಿ ಶ್ರಾವಣಿಯನ್ನು ಗೆಲ್ಲಿಸ್ಬೇಕು ಅಂತ ವೀರು ನಂದಿನಿಯವರು ನಿಂತಿದ್ರೆ, ಆ ಕಡೆ ತನ್ನಮ್ಮನನ್ನು ಗೆಲ್ಲಿಸ್ಬೇಕು ಅಂತ ಮದನ್ನ ಪ್ರಯತ್ನ ಪಡ್ತಿದ್ದಾರೆ. ಇವರಿಬ್ಬರ ಒಂದು ಕಾಳಗದಲ್ಲಿ ಗೆಲುವು ಯಾರ್ದಾಗತ್ತೆ ಅನ್ನೋದು ತುಂಬಾ ಕುತೂಹಲವಾಗಿದೆ. ಜೊತೆಗೆ ಇಲ್ಲಿ ಶ್ರಾವಣಿ ತನ್ನ ಶ್ರದ್ಧೆ, ಪ್ರಾಮಾಣಿಕತೆಯಿಂದ ಜನಗಳ ಸೇವೆಯನ್ನು ಮಾಡುವುದಾಗಿ ಭರವಸೆಯನ್ನು ಕೊಡುವುದ್ರ ಮುಖಾಂತರ ಓಟನ್ನು ಕೇಳ್ತಾ ಇದ್ರೆ, ಕ್ಯಾಂಪೇನನ್ನು ಮಾಡ್ತಾ ಇದ್ರೆ, ಅತ್ತ ಕಡೆ ವಿಜಯಾಂಬಿಕಾ ಮತ್ತೆ ಮದನ್ ಇಬ್ರು ಕೂಡ ಸೇರ್ಕೊಂಡು ದುಡ್ಡನ್ನ ಹಂಚೋದ್ರ ಮುಖಾಂತರ ಆ ಒಂದು ಗೆಲುವನ್ನ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಇತ್ತ ಕಡೆ ಕ್ಯಾಂಪೇನ್ ಏನೋ ಭರ್ಜರಿಯಾಗಿ ನಡೆಯುತ್ತೆ. ಆದ್ರೆ ಇಲ್ಲಿ ಮದನ್ನ ಒಂದು ಪರಿಸ್ಥಿತಿ ನೋಡಿ ಇಲ್ಲಿ ಶ್ರಾವಣಿಗೆ ಬೇಜಾರಾಗತ್ತೆ. ಯಾಕಂದ್ರೆ ಮದನ್ ತನ್ನ ತಂದೆಯನ್ನ ತಿಳ್ಕೋಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಹಾಗಾಗಿ ಅವನಿಗೆ ಮೋಸ ಆಗಬಾರ್ದು ಅಂತ ಹೇಳಿದೆ. ಇಲ್ಲಿ ಸುಬ್ಬು ಮತ್ತೆ ಪದ್ದುವನ್ನ ಅವರ ತಂದೆ ಯಾರು ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಅಂತ ಹೇಳಿ ಬಿಡ್ತಾರೆ. ಆ ಒಂದು ಸಮಯದಲ್ಲಿ ಒಂದು ದೊಡ್ಡ ಕರಾಳ ಸತ್ಯವೇ ಶ್ರಾವಣಿ ಮುಂದೆ ತೆರೆದುಕೊಳ್ಳುತ್ತೆ. ಇಷ್ಟು ದಿನ ವಿಜಯಾಂಬಿಕಾ ಮಗ ಮದನ್ ಅಂತ ಅನ್ಕೊಂಡಿದ್ದಂತ ಎಲ್ರಿಗೂ ಕೂಡ ಬಿಗ್ ಶಾಕ್ ಆಗ್ತದೆ. ಯಾಕಂದ್ರೆ ವಿಜಯಾಂಬಿಕಾ ಮದನ್ಗೆ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ. ಬಿಕಾಸ್ ಮದನ್ ವಿಜಯಾಂಬಿಕಾ ಮಗನೇ ಅಲ್ಲ. ಆದ್ರೆ ಇಷ್ಟು ವರ್ಷಗಳ ಕಾಲ ವಿಜಯಾಂಬಿಕಾನೇ ಮದನ್ನ ಅಮ್ಮ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಈ ಒಂದು ಸತ್ಯವನ್ನ ಮದನ್ಗೆ ತಲುಪಿಸ್ಬೇಕು ಅಂತ ಹೇಳಿ ಶ್ರಾವಣಿ ಯೋಚನೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಶ್ರಾವಣಿ ಮದನ್ನ ಕರೆದಿದ್ದೆ, ಮದನ್ ಹತ್ರ ನೀನು ಇಷ್ಟು ವರ್ಷಗಳ ಕಾಲ ಯಾರನ್ನ ಅಮ್ಮ ಅಂತ ಅನ್ಕೊಂಡು ಬಂದ್ಯೋ, ಯಾರಿಗೋಸ್ಕರ ನೀನು ಬದುಕನ್ನೇ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ತೀರ್ಮಾನ ಮಾಡ್ಕೊಂಡಿದ್ಯೋ, ಆಕೆ ನಿನ್ನ ಹೆತ್ತ ತಾಯಿ ಅಲ್ಲ ಅಂತ ಹೇಳ್ತಾರೆ. ಬಟ್ ಅದನ್ನ ಅಲ್ಲ ಗೆಳಿತಾರೆ ಮದನ್, ಇಲ್ಲ ಆಕೆ ನನ್ನ ತಾಯಿ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಲ್ಲ, ಯಾಕೆ ನಾನು ನನ್ನ ಅಮ್ಮನಿಂದ ದೂರ ಇರಬೇಕು ಅನ್ನೋ ಕಾರಣಕ್ಕೆ, ಯಾಕೆ ಎಲೆಕ್ಷನ್ನಲ್ಲಿ ನೀನು ಗೆಲ್ಬೋದು ಅಂತ ಹೇಳಿ ಈ ರೀತಿ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳಿದಾಗ, ನಾನು ಯಾವತ್ತೂ ರಾಜಕೀಯ ಮತ್ತು ಸ್ವಂತ ಬದುಕನ್ನು ಒಂದು
ಮಾಡುವುದಿಲ್ಲ ಮದನ್, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಬೇಕಾದ್ರೆ ಆಕೆ ನಿನ್ ಜೊತೆ ಹೇಗೆ ನಡ್ಕೊಂಡಿದ್ದಾರೆ ಅನ್ನೋದನ್ನ ಪ್ರತಿ ಬಾರಿ ಕೂಡ ಯೋಚನೆ ಮಾಡಿ ನೋಡು, ಆಗ ನಿನಗೆ ಗೊತ್ತಾಗುತ್ತೆ ಸತ್ಯ ಏನು, ನಾನು ಹೇಳ್ತಿರೋದು ನಿಜ ಅಂತ ಹೇಳಿ. ಆದ್ರೆ ಮದನ್ ಅಂತೂ ಶ್ರಾವಣಿ ಮಾತನ್ನ ನಂಬುವುದೂ ಇಲ್ಲ, ಒಪ್ಕೊಳ್ಳುವುದೂ ಇಲ್ಲ. ಆದ್ರೆ ಮನೆಗೆ ಬರ್ತಿದ್ದಾಗೆ ಶ್ರಾವಣಿ ಮಾತುಗಳ ಕಿವಿಯಲ್ಲಿ ಗುನ್ಗುನಿಸ್ತದ. ಅದೇ ಕಾರಣಕ್ಕೆ ಹೇಗಾದ್ರೂ ಮಾಡಿ ತಿಳ್ಕೋಬೇಕು ಅಂತ ಟ್ರೈ ಮಾಡ್ತಾರ. ಇಲ್ಲಿ ಅಮ್ಮನ ಮಡಿಲಲ್ಲಿ ಮಲ್ಕೊಂಡಾಗ ಇಲ್ಲಿ ಮಡಿಲಲ್ಲಿ ಮಲ್ಕೊಂಡಂತ ಮಗನ ಮೇಲೆ ಪ್ರೀತಿಯಿಂದ ಓಲೈಸಬೇಕಾಗಿದ್ದಂತಹ ವಿಜಯಾಂಬಿಕಾ ನನಗೆ ಈ ರೀತಿ ಎಲ್ಲ ಮಡಿಲಲ್ಲಿ ಮಲ್ಕೋಬೇಡ, ಇರಿಟೇಟ್ ಆಗುತ್ತೆ ಅಂತ ಹೇಳ್ತಾರ. ನಿಜಕ್ಕೂ ಮದನ್ಗೆ ಬೇಜಾರಾಗತ್ತೆ, ನಿಜವಾಗ್ಲೂ ಈ ರೀತಿ ಇರಿಟೇಟ್ ಆಗುತ್ತೆ ಅಂತ ಹೆಂಡತಿ ಸಾವಿತ್ರಿ ಹತ್ರ ಕೇಳಿದಾಗ ಯಾವುದೇ ತಾಯಿ ಕೂಡ ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಬದಲಾಗಿ ಆಕೆ ಮಗನನ್ನ ಹಾರೈಕೆ ಮಾಡ್ತಾಳೆ ಅಂತ ಹೇಳ್ತಾರ. ಜೊತೆಗೆ ಇಲ್ಲಿ ವಿಜಯಾಂಬಿಕಾ ಕೆಲವೊಂದು ಘಟನೆಗಳು ಮದನ್ಗೆ ಅನುಮಾನ ತರಿಸುತ್ತೆ. ಬಟ್ ಎಷ್ಟೇ ಅನುಮಾನ ಬಂದರೂ ಕೂಡ ಇಲ್ಲಿ ಮದನ್ ವಿಜಯಾಂಬಿಕಾನ ಅನುಮಾನ ಪಡುವುದಿಲ್ಲ. ತನ್ನ ತಾಯಿ ಗೆಲ್ಲಬೇಕು ಅಂತಾನೆ ಪ್ರಯತ್ನವನ್ನ ಪಡ್ತಾರೆ. ಬಟ್ ಇದರ ನಡುವೆ ಇಲ್ಲಿ ಶ್ರಾವಣಿಗೆ ಬುದ್ಧಿ ಕಲಿಸ್ಬೇಕು, ಶ್ರಾವಣಿ ನನ್ನನ್ನ ಅಮ್ಮನಿಂದ ದೂರ ಮಾಡಬೇಕು ಅಂತ ಎಂಥ ಪಿತೂರಿಯನ್ನ ಮಾಡಿದಾಳೆ, ಅವಳ ಮುಖವಾಡವನ್ನ ಅವಳ ಮುಂದೆನೆ ಕಳಚಿಡಬೇಕು ಅಂತ ಯೋಚನೆ ಮಾಡಿದಂತ ಮದನ್ನ ವಿಜಯಾಂಬಿಕಾ ತಲೆ ಕೂದಲನ್ನ ತೆಗೆದುಕೊಳ್ಳೋದ್ರ ಮುಖಾಂತರ DNA ಟೆಸ್ಟ್ಗೆ ಕೊಡ್ತಾರೆ. ಇಲ್ಲಿ DNA ಟೆಸ್ಟ್ ರಿಪೋರ್ಟ್ ಬರ್ತಿದ್ದಾಗೆ ಶ್ರಾವಣಿ ಮುಂದೆ ಹೋಗಿ ತನ್ನ ತಾಯಿ ವಿಜಯಾಂಬಿಕಾನೆ ಅನ್ನೋದನ್ನ ಸಾರಿ ಹೇಳಬೇಕು ಅಂತ ಮದನ್ ಅನ್ಕೊಂಡಿರ್ತಾರೆ. ಅದೇ ಒಂದು ಕಾರಣಕ್ಕೆ ಇಲ್ಲಿ DNA ಟೆಸ್ಟ್ಗೆ ಅಂತ ಹೇಳಿ ಕೊಟ್ಟಿದ್ದಾರೆ. ಫೈನಲಿ DNA ಟೆಸ್ಟ್ ರಿಪೋರ್ಟ್ ಕೈಗೆ ಸೇರಿದೆ ಮದನ್ಗೆ. ಆ ಒಂದು DNA ಟೆಸ್ಟ್ ರಿಪೋರ್ಟ್ ನಲ್ಲಿ ವಿಜಯಾಂಬಿಕಾ ನಿಮ್ಮ ತಾಯಿ ಅಲ್ಲ ಅಂತ ಬಂದಿದೆ. ಶಿ ಇಸ್ ನಾಟ್ ಯುವರ್ ಬಯಾಲಜಿಕಲ್ ಮದರ್ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಮದನ್ ಕುಸಿದು ಹೋಗ್ತಾರೆ. ಶ್ರಾವಣಿ ಮನೆಗೆ ಬಂದಿದ್ದೆ, ನೀವು ಹೇಳಿದ್ದು ನಿಜ, ನನ್ನ ಅಮ್ಮ ಅಲ್ಲ ವಿಜಯಾಂಬಿಕಾ, ಇಷ್ಟು ವರ್ಷಗಳ ಕಾಲ ಆಕೆನೆ ನನ್ನ ತಾಯಿ ಅಂತ ಹೇಳಿ ಇಷ್ಟು ಮಟ್ಟಿಗೆ ನಾನು ಆಕೆಯನ್ನ ಅಭಿಮಾನಿಸ್ತಾ ಪ್ರೀತಿಸ್ತಾ ಬಂದೆ. ಬಟ್ ಆಕೆ ನನಗೆ ಮೋಸ ಮಾಡಿದ್ರೆ, ಆಕೆ ನನ್ನ ತಾಯಿ ಅಲ್ಲ ಅಂದ್ರೆ ನಿಜವಾಗ್ಲೂ ನನ್ನ ತಾಯಿ ಯಾರು, ನನ್ನ ತಾಯಿ ಯಾರು ಅನ್ನೋದು ಗೊತ್ತಾಗಬೇಕು, ನನಗೆ ಹುಡ್ಕೊಡ್ತೀಯಾ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಮದನ್. ಹಾಗಾಗಿ ಇಲ್ಲಿ ಶ್ರಾವಣಿ ತನ್ನ ರಾಜಕೀಯ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ರೂ ಕೂಡ ಪರವಾಗಿಲ್ಲ, ಆತನ ಅಮ್ಮನನ್ನ ಹುಡುಕಿಸ್ಬೇಕು ಅಂತ ಹೇಳಿ ಪದ್ದು ಮತ್ತೆ ಸುಬ್ಬುಗೆ ಹೇಳಿದಾಗ ಸುಬ್ಬು ಮತ್ತೆ ಪದ್ದು ಇಬ್ರು ಕೂಡ ಸೇರ್ಕೊಂಡಿದ್ದೆ ಮದನ್ ಅಮ್ಮ ಯಾರು ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಮುಂದಾಗ್ತಾರೆ. ಸಾಕಷ್ಟು ಪ್ರಯತ್ನಗಳ ನಂತರ ಕೊನೆಗೂ ಕೂಡ ಮದನ್ ಅಮ್ಮ ಯಾರು ಅನ್ನೋ ವಿಷಯ ಗೊತ್ತಾಗ್ಬಿಡತ್ತೆ. ಗೊತ್ತಾಗದೆ ತಡ ಈ ಕಡೆ ಶ್ರಾವಣಿ ಶಾಕ್ ಆಗ್ತಾರೆ, ಬಿಕಾಸ್ ಅವರು ಹಾಸ್ಪಿಟಲ್ ಅಲ್ಲಿ ಇರ್ತಾರ. ಈ ಒಂದು ವಿಷಯ ತಿಳಿದೇ ಇರ್ತಕ್ಕಂಥ ಮದನ್ ನನ್ನಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ ಅಂದಾಗ, ಹೌದು ಮದನ್ ನಿನ್ನ ತಾಯಿ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗಿದೆ ಅಂತ ಹೇಳ್ತಾರ. ಹಾಗಿದ್ರೆ ನನ್ನನ್ನು ಅಲ್ಲ ಕರ್ಕೊಂಡು ಹೋಗಿ ನನ್ನ ಅಮ್ಮನನ್ನ ನಾನು ಮೊದಲು ನೋಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಶ್ರಾವಣಿ ಮದನನ್ನ ಕರೆದುಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ. ಇಲ್ಲಿ ಯಾರು ನನ್ನಮ್ಮ ಅಂತ ಕೇಳಿದಾಗ ಅಲ್ಲಿರ್ತಕ್ಕಂಥ ಒಂದು ಹೆಂಗಸನ್ನ ತೋರಿಸ್ತಾರೆ. ಅವರ ಬಳಿಗೆ ಹೋದಂತ ಮದನ್ ತನ್ನ ತಾಯಿಯನ್ನ ಮಾತನಾಡಿಸ್ತಾರೆ. ಬಟ್ ಆಕೆ ಹುಚ್ಚಿ ಅಂತಾಗಿದ್ದಾರೆ. ಇದಕ್ಕೆಲ್ಲ ಕಾರಣನೇ ವಿಜಯಾಂಬಿಕಾ ಅನ್ನೋ ಸತ್ಯ ಕೂಡ ಮದನ್ ಮುಂದೆ ಬಯಲಾಗತ್ತ. ಫೈನಲಿ ಇಲ್ಲಿ ವಿಜಯಾಂಬಿಕಾ ಮನೆಗೆ ತನ್ನ ಸ್ವಂತ ತಾಯಿಯನ್ನ ಕರೆದುಕೊಂಡು ಬಂದು ಇಲ್ಲಿ ವಿಜಯಾಂಬಿಕಾ ಪಾಲಿಗೆ ಉಗ್ರ ನರಸಿಂಹನ ಆಗ್ತಿದ್ದಾರೆ ಮದನ್. ಹಾಗಿದ್ರೆ ಮುಂದೇನ ಆಗತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.